ಮತ್ತೆ ಚೇಂಜ್ ಮಾಡಿ ಮತ್ತೆ ಟೆಂಟ್ ಎತ್ತಿಬಿಟ್ಟು ಮತ್ತೆ ನೀರಿಗೆ ಬಿದ್ದು ಇಲ್ಲಿ ಇಡಿ ಏನು ಒಂದು ನಿಮಿಷ ನಿನ್ನ ನಾನು ಕೂಚೋಣ ಬಾ ನಾನು ನೀನು ಪಪ್ಪ ನೀನು ಕೂಚೋಣ ಏನ್ ಮಾಡ್ಬೇಕು ಇವಾಗ ಹೇಳು ಬೀಚ್ಗೆ ಹೋಗಿ ಹೇಳು ನೀನು ಎಷ್ಟು ಮಾಡಿದ್ಯಾ ಅಂತಾರೆ ಮತ್ತೆ ಚೇಂಜ್ ಮಾಡಿ ಮತ್ತೆ ಟೆಂಟ್ ಎತ್ತಿಬಿಟ್ಟು ಮತ್ತೆ ನೀರಿಗೆ ಬಿದ್ದು ಆಮೇಲೆ ಮತ್ತೆ ನೀರಿಂದ ಹೊರಗೆ ಮತ್ತೆ ಟೆಂಟ್ ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಆದ್ಮೇಲೆ ಮನೆಗೆ ಹೋಗೋದಲ್ವಾ. ಹೌದಾ ಓಕೆ ಯಾಕೆ ನಿನಗೆ ಟೆಂಟಲ್ಲೇ ಚೇಂಜ್ ಮಾಡ್ಬೇಕಾ ಡ್ರೆಸ್ಸು ಅಮ್ಮನೇ ಹೇಳಿದ್ದ. ಯಾಕೆ ಗೊತ್ತಿಲ್ಲ ಹಂಗೆ ಯಾಕೆ ಗೊತ್ತಿಲ್ಲ ನಿಮಗೆ ಹೇಳಿ ಯಾಕೆ ಅಂತ ಹೇಳು ನಂಗೆ ಗೊತ್ತಿಲ್ಲ. ಹೇಳು ಗೊತ್ತಾಗುತ್ತಲ್ಲ ಎಲ್ಲರಿಗೂ ಗೊತ್ತಿಲ್ಲ. ಡ್ರೆಸ್ ಎಲ್ಲರ ಮುಂದೆ ಚೇಂಜ್ ಮಾಡಬಾರ್ದು ಅಂತನಾ ಹುಡುಗರೆಲ್ಲ ಇರ್ತಾರಲ್ಲ. ಹೌದಾ ಗುಡ್ ಗರ್ಲ್ ನೋಡಿ ಇವಳು ಶಾನು ಹೇಳ್ತಾ ಇದ್ದಾಳೆ ನಾವು ಡ್ರೆಸ್ ಯಾವಾಗೂ ಹುಡುಗರು ಇರೋ ಕಡೆ ಎಲ್ಲ ಚೇಂಜ್ ಮಾಡಬಾರ್ದಂತೆ ಹುಡುಗರು ಇಲ್ಲದೆ ಇರೋ ಜಾಗ ನೋಡಿ ಚೇಂಜ್ ಮಾಡ್ಬೇಕಂತೆ ನೀಟಾಗಿ ಆಯ್ತು ಮಗನ ಟೆಂಟ್ ಇದೆ ನಮ್ಮ ಹತ್ರ ತಗೊಂಡು ಹೋಗೋಣ ಇಲ್ಲಾದ ಫಿಶ್ ಲ್ಯಾಂಡ್ ಐತಲ್ಲವ ಏನ್ ಹೇಳಿ ಊಟ ಮಾತ್ರ ಅಷ್ಟಕ್ಕಷ್ಟೇ ಏನು ಹೇಳ್ಕೊಳಂಗೇನಿಲ್ಲ ಇಲ್ಲಾರ ನಮ್ಮ ತಡದ್ರು ಅಡುಗೆ ಮಾಡ್ಕೊಂಡು ತಿಂತವ್ರು ಸೈಡ್ಗೆ ಹಾಕ್ಬಿಟ್ಟು ನಮಗೆ ಪೇಷನ್ಸ್ ಇರಲಿಲ್ಲ ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಮೀನು ತಿನ್ಬೇಕು ಅನ್ನೋ ಮೂಡಲ್ಲೇ ಇದ್ವಿ ನಿನ್ನೆಯಿಂದ ಬಟ್ ಮೀನನ್ನ ನೋಡೋಣ ಲೋಕಲ್ ಫಿಶ್ ತಿನ್ಬೇಕು ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಫ್ರೈ ಮಾಡಿ ಅಲ್ಲೇ ಕೊಡ್ತಾರಲ್ಲ ಆ ಥರ ಇಲ್ಲ ಅಂತ ಹೇಳಿದ್ರೆ ಮುರುಡೇಶ್ವರದಲ್ಲಿ ಹೋಗ್ತೀವಿ ಮಚ್ಲಿ ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರು ಅದನ್ನು ಟ್ರೈ ಮಾಡೋಣ ನನಗೆ ಮಚ್ಲಿ ತಿನ್ನಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಯಾಕಂದ್ರೆ ಅವ್ರದ್ದು ಮತ್ತೆ ಸತೀಶ್ ಅನ್ನ ಬ್ಲಾಗ್ ನೋಡ್ಬಿಟ್ಟು ಫುಲ್ ಹೊಟ್ಟೆ ವರ್ಕೌಟ್ ಹೋಗೋಣ ನಡೀರಿ ಟಾಯ್ಲೆಟ್ ಟೆಂಟ್ ಇದೊಂದು ಅಡ್ವಾಂಟೇಜ್ ಸೊ ಎಲ್ಲ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊತಾರೆ ಇದು ನಾವು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು ತೊಗೊಂಡೋಗ್ಬಿಟ್ಟು ಬೀಚ್ ಹತ್ರನೇ ಬೇಕಾದ್ರೆ ಬಟ್ಟೆ ಎಲ್ಲ ನೆಂದೋದ್ರೆ ಅಲ್ಲೂ ಡ್ರೆಸ್ ಚೇಂಜ್ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲೇ ಬಂದ್ಬಿಟ್ಟು ಮತ್ತೆ ಕಾರ್ ಹತ್ರನೂ ಡ್ರೆಸ್ ಚೇಂಜ್ ಮಾಡ್ಕೊಬೋದು ಓಕೆ ಇವ್ರದಾದ್ಮೇಲೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದನೇ ರೆಡಿಯಾಗಿ ಹೋಗ್ಬಿಡೋದು ಬೀಚಿಗೆ ಬೀಚ್ ಹೋಗ್ತೀಯಾ ನೀನು ರೆಡಿನಾ ನೀನು ಚೇಂಜ್ ಮಾಡ್ಕೊಂಡೆ ಎಲ್ಲಿ ಚೇಂಜ್ ಮಾಡ್ಕೊಂಡೆ ನೀನು ಇದರಲ್ಲೇ ಮಾಡ್ಕೊಂಡಾ ಹೊರಗಡೆನೇ ಮಾಡ್ದಾ ಓಕೆ ಸೂಪರ್ ಇವರಿಬ್ಬರು ನೋಡಿ ಎಲ್ಲ ರೆಡಿ ಆಗ್ಬಿಟ್ಟಾರೆ ಬಟ್ಟೆ ಬಿಚ್ಕೊಂಡು ವಿಡಿಯೋ ಪ್ಲೀಸ್ ವಿಡಿಯೋ ಮಾಡಬೇಡ ನಮ್ಮ ಅಮ್ಮಗೆ ವಿಡಿಯೋ ಮಾಡಬೇಡ ನಾವು ಡ್ರೆಸ್ ಚೇಂಜ್ ಮಾಡಿಲ್ಲ ನಾವು ಹಿಂಗೆ ಗುದ್ದು ಬಿಡ್ತೀವಿ ಕೈ ತೋರ್ಸೋ ಈ ಮಕ್ಕಳು ಕರ್ಕೊಂಬಂದು ಆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಇದು ಬೇಡವಾ ನಮಗೆ ಮ್ಯಾಟ್ ಏನು ಬೇಡವಾ ಇಟ್ಕೊಳ್ಳೋಕೆ ಅದು ಇದು ಆರು ಮಲಗಿದ್ರೆ ಏನು ಮಾಡಿದ್ರೆ ಇವರೆಲ್ಲ ಹೋಗೋದು ಅವಾಗಲೇ ಹೆಂಗೆ ಖಾಲಿ ಹೊಡಿತಾ ಇತ್ತು ಬೀಚ್ ಬಂದು ನೋಡ್ಕೊಂಡು ಹೋದಾಗ ಮೋಸ್ಟ್ಲಿ ನಮ್ಗೆ ದೂರದಿಂದ ಇಲ್ಲ ಇಲ್ಲಿವರೆಗೂ ಬಂದೋದ್ವಲ್ಲ ನಾವು ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಹೋದಾಗ ಎಲ್ಲ ಖಾಲಿ ಹೊಡಿತಾ ಇತ್ತು ಇವಾಗ ಆಲ್ರೆಡಿ ಫುಲ್ ಫಿಲಪ್ ಆಗ್ಬಿಟ್ಟಿದ್ವಿ ಅವಾಗ ಜನನೇ ಇರಲಿಲ್ಲ ಮಧ್ಯಾಹ್ನ ಪೀಕ್ ಆಸ್ ಅನ್ಸುತ್ತಲ್ಲ ಈ ಟೈಮಲ್ಲೆಲ್ಲ ಬರ್ತಾರೆ ಅಂತ ಎಲ್ಲೋರಪ್ಪ ಇವರು ಇದು ಆ್ಯಕ್ಚುಲಿ ಗೋಪುರ ಸಾಲ್ಟ್ ವಾಟ್ರಿಗಲ್ಲ ಸಾಲ್ಟ್ ವಾಟ್ರಿಗೆ ಯಾವುದನ್ನು ಇದು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಇಲ್ಲ ಇಲ್ಲ ಇಲ್ಲಿ ಕೆಳಗೆ ಇಳಿಸೋಣ ಇಳಿ ಬಮ್ಮ ಬಾ ಓಡು ಏ ಜಿಯ ನೋಡಿ ಜಿಯ ಬಂತು ಪಪ್ಪ ವಾ ಏನು ಬರ್ತೀಯಾ ಹಿಡ್ಕೊ ಟೊಪ್ಪಿ ಹಾಕ್ಲ ಓಡೋಣ ಪಪ್ಪ ನಾನು ನೀನು ಓಡೋಣ
ಓಡಾಕಣಪ್ಪ. ಅಲ್ಲಿ ಅಕ್ಕ ನೋಡಲ್ಲಿ. ಏಯ್ ಯಾವನ ನೀರು ಎತ್ತದು ಯಾರ ನೀರು ಎತ್ತದು ನೀರು ಏಯ್ ನೀರು ಹಾಕಿಲ್ಲ ತುಪ್ಪಿ ಬೇಕಾ? ವೇಟ್ ಮಾಡಿದ್ದೀನ ತಲೆ ಮೇಲೆ ಅಲ್ಲಿ ಹೋಗೋಣ. ಇಲ್ಲಿ ಇಲ್ಲಿ ಜಿ ಇಲ್ಲ ಇಲ್ಲಿ ಇಲ್ಲಿ ಇಡಿ ಏನಾಗ ಒಂದು ನಿಮಿಷ ನಿನ್ನ ನಾನು ಕೂಚೋಣ ಬಾ. ನಾನೇನು ಪಪ್ಪ ನಿನ್ನ ಕೂಚೋಣ ಕೂಚೋಣ ಇವಳು ಕೂಡ್ತಾ ಇಲ್ಲ ಹೇಳ್ತಾಳೆ ಬೇಡ ಶಾನ ಹೋಗಿ ಮಾಡೋಗು ಹೋಗಿ ಮಾಡೋಗು. ಇಲ್ಲಿಂದ ನಡೆಸ್ಕೊಂಡು ಕರ್ಕೊಂಡು ಹೋಗೋಣ. ಓಕೆ, ಸೊ ಈಗ ಒಂದು ಸ್ವಲ್ಪ ಫ್ಯಾಮಿಲಿ ಟೈಮು. ವೀಡಿಯೋ ಮಾಡಿದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕ್ಯಾಮ್ರಾನ ವಾಪಸ್ ಇಟ್ಬಿಟ್ಟು ಸ್ವಲ್ಪ ಬಂದುಬಿಟ್ಟು ನೀರಲ್ಲೆಲ್ಲ ಆಡ್ತೀವಿ. ಆಮೇಲೆ ರೆಕಾರ್ಡಿಂಗು ಅದು ಇದೆಲ್ಲ ಮಾಡೋಣಂತೆ. ಅರೆ ಇಲ್ಲಿ ಮಣ್ಣು ಬಂತು 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 ಬಂತು. ಇಟ್ಬಿಡ್ತೀವಿ ಮೊಬೈಲು. ಆಯ್ತು, ಇವಾಗ ಎಲ್ಲರೂ ಆಡಿ ನೀರಲ್ಲಿ. ನಮ್ಮ ಹತ್ರ ಒಂದು ವಾಟರ್ ಸ್ಪ್ರೇ ಇದೆ, ಅದರಲ್ಲೇ ಮೈ ತೊಳ್ಕೊಂಬಿಟ್ರೆ ಆಯಿತು. ಇವಾಗ ಅದ್ರಲ್ಲಿ ಮೈ ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೀದಾ ನೆಕ್ಸ್ಟ್ ಹೋಗೋದು. ಬಾಯ್ ಬಾಯ್ ಇಕೋ ಬೀಚ್. ಸ್ಪ್ರೇ ಬೇಡ, ನಾನು ನೋಡ್ಕೊಟ್ಟು ಕೊಡೋದು ಕೊಡು, ಅದಕ್ಕೂ ಹ್ಯಾಂಡ್ಲಿ ಕೊಡು. ಸೊ ನೋಡಿ, ಈಗ ನಾವು ಕಂಪ್ಲೀಟ್ ಇದೇ ಫಸ್ಟ್ ಟೈಮು ಇದನ್ನು ಕಂಪ್ಲೀಟ್ ಯುಟಿಲೈಸೇಷನ್ ಮಾಡ್ಕೊಂಡಿದ್ದು. ಹೀಗಿದೆ ಟಾಯ್ಲೆಟ್ ಅಂತಿದ್ದು. ಅದೇ ನೀವು ಹೀಗೆ ನೋಡಿ ಹೀಗೆ ಕಾಣ ಕಂಪ್ಲೀಟ್ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀವಿ ಈ ಸತಿ ಈ ಟಾಯ್ಲೆಟ್ ಟೆಂಟ. ಓಕೆ ಆಯ್ತಲ್ಲ, ರೆಡಿ ಫ್ರೆಶ್ ಅಪ್ ಆಯ್ತಲ್ಲ, ಒಂದು ನಿಮಿಷ. ಓಕೆ, ಸೊ ನಾವಿವಾಗ ಈಕೋ ಬೀಚ್ ಮುಗಿಸ್ಕೊಂಡು ಗೋಕರ್ಣ ಕಡೆ ಹೋಗ್ತಾ ಇದ್ದೀವಿ. ಸೊ ನಡೀರಿ ಈಗ ಹೊರಡೋಣಂತೆ. ಗೋಕರ್ಣಕ್ಕೆ ಹೋಗಿ ಅಲ್ಲಿ ಯಾವ್ದಾದ್ರು ಕ್ಯಾಂಪ್ ಸೈಟ್ ಹುಡುಕ್ಬೇಕು. ಕ್ಯಾಂಪ್ ಸೈಟ್ ಸಿಕ್ಕಿದ್ರೆ ಅಲ್ಲಿ ಕ್ಯಾಂಪ್ ಮಾಡ್ತೀವಿ, ನೋಡಿಕೊಂಡು ಹೋಗುವ. ಲೆಟ್ಸ್ ಗೋ ಟು ಗೋಕರ್ಣ. ನೋಡಿ, ಪೆಟ್ರೋಲ್ ಹಾಕ್ಸ್ತಾ ಇದ್ವಿ. ಪೆಟ್ರೋಲ್ ಬಂಕಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಬಿಟ್ಟಿದ್ದಾರೆ. ಸರ್ ನಿಮ್ಮ ಹಾಯ್ ಮಾಡಿ.
ಹಾಯ್ ಸರ್ ಬನ್ನಿ ಸರ್ ಸಬ್ಸ್ಕ್ರೈಬ್ ಮಾಡೋರೆ ನಮ್ಮ ಚಾನೆಲ್ಲು 1 ಅವರ್ದಿಂದ. A few moments later. ಫೈನಲ್ ಆಗಿ ಇಲ್ಲಿ ಮಂತ್ರಿ ಸ್ಟೇ ಅಂತ ಹೇಳ್ಬಿಟ್ಟು ಇಲ್ಲೇ ಇವಾಗ ಟೆಂಟ್ ಫೆಸಿಲಿಟಿ ಸಿಕ್ಕಿದೆ. ಸೊ ಈಗ ಬನ್ನಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಇವ್ರ ಹತ್ರ ಕೇಳ್ಕೊಂಡ್ರೆ ಇಲ್ಲೇ ಪಾರ್ಕಿಂಗಲ್ಲಿ ಟೆಂಟ್ ಹಾಕೊಳ್ಳೋಕ್ಕೆ.